ಅವರು ನಿನ್ನ ಕಡೆ ಗಮನ ಕೊಡೋದಿಲ್ಲ, ಮಾತನಾಡೋದಿಲ್ಲ, ನಿನ್ನ ಮೆಸೇಜ್ ಇಗ್ನೋರ್ ಮಾಡ್ತಾರೆ. ಆದರೆ ನಿನ್ನೊಳಗೆ ಪ್ರೀತಿ ಇಷ್ಟೊಂದು ಬಲವಾಗಿರೋ ಸಮಯದಲ್ಲಿ ಅವರು ಇಂಡಿಪೆಂಡೆಂಟ್ ಬಿಹೇವಿಯರನ್ನು ಹೇಗೆ ಹ್ಯಾಂಡಲ್ ಮಾಡೋದಂತ ನೋಡೋಣ. ಅವರ ಸೈಲೆನ್ಸ್ನಿಂದ ನಾವು ನಮ್ಮನ್ನು ಕಳೆದುಕೊಳ್ಳೋ ಹಾಗಾಗತ್ತೆ. ಆದರೆ ಇಂದು ನಿನ್ನ ಹೃದಯಕ್ಕೆ ಶಾಂತಿ ತರುವಂತಹ ಕೆಲವು ಸತ್ಯ ಮಾತುಗಳನ್ನು ಹೇಳ್ತೀನಿ, ಕೇಳು. ಇಗ್ನೋರ್ ಆಗೋದು ನೋವಿನ ಒಂದು ಭಾಗ. ಇಗ್ನೋರ್ ಆಗೋದು ಅಂದರೆ ಕೇವಲ ಸೈಲೆನ್ಸ್ ಅಲ್ಲ, ಅದು ನಿನ್ನ ಹೃದಯದ ತೂಕ. ನೀನು ಮೆಸೇಜ್ ಮಾಡ್ತಾ ಇರುತ್ತೀಯ, ಅವರು ಆನ್ಲೈನ್ ಇದ್ದರೂ ರಿಪ್ಲೈ ಅಂತೂ ಮಾಡಲ್ಲ. ಅದನ್ನು ನೋಡೋ ಕ್ಷಣಕ್ಕೆ ನಿನ್ನೊಳಗೆ 1000 ಥಾಟ್ಸ್ ಶುರುವಾಗುತ್ತೆ. ನಾನು ಏನಾದರೂ ತಪ್ಪು ಮಾಡಿದ್ನಾ? ಅವರಿಗೆ ನಾನು ಇಂಪಾರ್ಟೆಂಟ್ ಅಲ್ವಾ? ಇದು ಮಾನಸಿಕವಾಗಿ ತುಂಬ ಡ್ರೈನ್ ಮಾಡೋ ಸ್ಟೇಜ್. ಆದರೆ ನಿಜವಾದ ವಿಷಯ ಏನಂದರೆ, ಅವರ ಸೈಲೆನ್ಸ್ನಿಂದ ನಿನ್ನ ಮೌಲ್ಯ ಅಂತೂ ಕಡಿಮೆ ಆಗೋದಿಲ್ಲ. ನಿನ್ನ ಪ್ರೀತಿ ಅವರ ಆ್ಯಟಿಟ್ಯೂಡ್ ಅಂದರೆ ರಿಫ್ಲೆಕ್ಟ್ ಆಗೋದಿಲ್ಲ. ಯಾಕೆ ಕೆಲವರು ಇಗ್ನೋರ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದರೆ, ಕೆಲವರು ಎಮೋಷ್ನಲಿ ಮೆಚುರಿಟಿ ಇಲ್ಲದ ಕಾರಣ ಇಗ್ನೋರ್ ಮಾಡ್ತಾರೆ. ಅವರಿಗೆ ಕಮ್ಯುನಿಕೇಷನ್ ಅಂದರೆ ಆರ್ಗ್ಯುಮೆಂಟ್ ಅಂತ ಅನಿಸುತ್ತೆ. ಅವರು ಡಿಸ್ಟೆನ್ಸ್ ಇಟ್ಟುಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾರೆ. ಆದರೆ ನೀನು ಎಮೋಷ್ನಲ್ ಆಗಿದ್ದರೆ ಈ ಸೈಲೆನ್ಸ್ ನಿನ್ನೊಳಗೆ ಕಾಟ ಅಂತೂ ಕೊಡುತ್ತೆ. ಅವರು ತಮ್ಮ ಈಗೋ, ಮೂಡ್ ಅಥವಾ ಇನ್ಸೆಕ್ಯೂರಿಟಿನಿಂದ ದೂರವಾಗಬಹುದು. ಆದರೆ ನೀನು ಹೀಗೆ ಮಾಡಬಾರ್ದು. ಅವರ ಸೈಲೆನ್ಸನ್ನು ಒಂದು ರೀಸನ್ ಅಂತ ಅರಿತುಕೋ, ಮತ್ತೆ ನಿನ್ನ ಪೀಸನ್ನು ಕಳೆದುಕೊಳ್ಳಬೇಡ. ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಹೇಗೆ ಕಾಪಾಡ್ಕೊಳ್ಬೇಕಂತೇಳಿ ನೋಡೋದಾದರೆ, ಪ್ರೀತಿ ಅಂದರೆ ಗಿವ್ ಆ್ಯಂಡ್ ಟೇಕ್. ಆದರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದ ಪ್ರೀತಿ ಅಂತೂ ಬೇಡ. ಅವರು ಇಗ್ನೋರ್ ಮಾಡ್ತಾರೆ ಅಂದರೆ ನೀನು ಬೆಗ್ಗಿಂಗ್ ಮಾಡ್ತಾ ಇರಬೇಡ. ಒಮ್ಮೆ ಮೆಸೇಜ್ ಮಾಡು, ಮಾತಾಡು, ಎಕ್ಸ್ಪ್ಲೇನ್ ಮಾಡು. ಅದಕ್ಕೂ ರೆಸ್ಪಾನ್ಸ್ ಇಲ್ವಾ ಅಂದರೆ ಬಿಟ್ಟಾಕು. ನಿನ್ನ ಸೈಲೆನ್ಸ್ ನಿನ್ನ ಡಿಗ್ನಿಟಿ ಆಗಿರಲಿ. ಒಬ್ಬ ವ್ಯಕ್ತಿಗೆ ರಿಪೀಟೆಡ್ಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಬಂದರೆ ಅವರು ನಿನ್ನ ಎಮೋಷ್ನಲ್ಗೆ ಫಿಟ್ ಆಗ್ತಿಲ್ಲ ಅಂತಲೇ ಅರ್ಥ ಆಗಿರುತ್ತೆ. ಯಾಕಂದರೆ ನಿಜವಾದ ಪ್ರೀತಿ ಕಮ್ಯುನಿಕೇಷನ್ ಬಯಸುತ್ತೆ, ಕನ್ಫ್ಯೂಷನ್ ಅಂತೂ ಅಲ್ಲ. ಅವರ ಸೈಲೆನ್ಸನ್ನು ಎಕ್ಸೆಪ್ಟ್ ಮಾಡುವಂಥ ಒಂದು ಪ್ರೊಸೆಸ್. ಒಮ್ಮೆ ಎಕ್ಸೆಪ್ಟೆನ್ಸಿ ಬಂತು ಅಂದರೆ ಪೇನ್ ಕಡಿಮೆ ಆಗುತ್ತೆ. ಎಕ್ಸೆಪ್ಟ್ ಮಾಡಬೇಕು ಅಂದರೆ ಅವರು ಬದಲಾಗಿದೆ ಅನ್ನೋವಂಥ ಒಂದು ಫ್ಯಾಕ್ಟನ್ನು ರೆಕಗ್ನೈಸ್ ಮಾಡೋದು. ಅವರು ಹಿಂದಿನಂತೆ ಇಲ್ಲ ಅನ್ನೋದು ರಿಯಲೈಸ್ ಆಗಬೇಕು. ನೀನು ಲವ್ ಮಾಡಿದ್ದು ಅವರ ಓಲ್ಡ್ ವರ್ಷನನ್ನು. ಹಾಗಾದರೆ ಅವರು ಬದಲಾಗಿದ್ರೆ ನಿನ್ನ ಪಾತ್ರ ಮುಗಿದಂತೆಯೇ ಅಲ್ಲಿ. ಎಕ್ಸೆಪ್ಟೆನ್ಸ್ ಅಂದರೆ ಗಿವ್ ಅಪ್ ಅಲ್ಲ, ಅದು ಪೀಸ್ಗೆ ಒಂದು ಹಾದಿಯಾಗಿರುತ್ತೆ. ಅವರ ಸೈಲೆನ್ಸನ್ನು ಎಕ್ಸೆಪ್ಟ್ ಮಾಡೋಕೆ ಸಮಯ ಬೇಕು, ಆದರೆ ಅದು ನಿನ್ನ ಇನ್ನರ್ ಹೀಲಿಂಗ್ ಶುರು ಮಾಡುತ್ತೆ. ನಿನ್ನೊಳಗೆಲ್ಲವೂ ರೀಬಿಲ್ಡ್ ಮಾಡೋದು. ಹೌದು, ಇಗ್ನೋರ್ ಆಗೋದ್ರಿಂದ ನೋವು ಬರುತ್ತೆ, ಆದರೆ ಅದು ನಿನ್ನಲ್ಲಿರುವ ಪ್ರೀತಿ ತಪ್ಪು ಅನ್ನೋದಿಲ್ಲ. ಅದು ನಿನ್ನ ಪ್ಯೂರ್ ಹಾರ್ಟ್ನ ಒಂದು ರಿಫ್ಲೆಕ್ಷನ್ ಆಗಿರುತ್ತೆ. ಆದರೆ ಈಗ ನಿನ್ನ ಪ್ರೀತಿ ನಿನ್ನೊಳಗೆ ಹಿಂತಿರುಗಿಸು. ಅಂದರೆ ನಿನ್ನನ್ನು ಪ್ರೀತಿಸು, ನಿನ್ನ ಕೆಲಸದಲ್ಲಿ ಬ್ಯುಸಿಯಾಗು, ನಿನ್ನ ಪರ್ಸನಾಲಿಟಿಗೆ ಶೈನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡು. ಅವರು ಇಗ್ನೋರ್ ಮಾಡಿದರೂ ನೀನು ನಿನ್ನ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ಬೇಡ. ಏಕೆಂದರೆ ಒಂದು ದಿನ ಅವರು ರಿಯಲೈಸ್ ಮಾಡ್ತಾರೆ, ಅವರು ನನ್ನನ್ನು ನಿಜವಾಗಿ ಪ್ರೀತಿಸಿದ್ದರು ಅಂತ. ಆದರೆ ಆಗ ತುಂಬ ತಡವಾಗಿರುತ್ತೆ. ಕೊನೆಯದಾಗಿ ಹೇಳೋದಂದರೆ, ಒಬ್ಬರ ಪ್ರೀತಿಗೆ ಎದುರಿಸೋದು ಅಂದರೆ ಅವರ ಸೈಲೆನ್ಸ್ಗೆ ಮೌನವಾಗಿ ಬಲ ಕೊಡೋದು ಅಲ್ಲ, ಅದು ನಿನ್ನ ಒಳಗಿನ ಶಾಂತಿಯನ್ನು ಕಾಪಾಡೋದು. ಇಗ್ನೋರ್ ಆಗೋದ್ರಿಂದ ನಿನ್ನ ಪ್ರೀತಿ ತಪ್ಪಾಗೋದಿಲ್ಲ, ಆದರೆ ನಿನ್ನ ಪ್ರೀತಿಗೆ ದಿಕ್ಕು ಬದಲಿಸು. ಒಂದು ದಿನ ಅವರು ರಿಯಲೈಸ್ ಮಾಡೇ ಮಾಡ್ತಾರೆ ನಿನ್ನ ಸೈಲೆನ್ಸ್ನಲ್ಲೇ ಎಷ್ಟು ಪ್ರೀತಿ ಅಡಗಿತ್ತು ಅಂತ. ಸ್ನೇಹಿತರೆ, ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.